ಹಾಸನಾಂಬೆ ದರ್ಶನೋತ್ಸವದ 8ನೇ ದಿನ ಇವತ್ತು. ಹಿಂದೆಂದೂ ಕಂಡರಿದಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾವು ನೋಡ್ಬೋದು ಈಗ ಧರ್ಮ ದರ್ಶನದ ಸರತಿ ಸಾಲುಗಳು ಆರಂಭ ಆಗ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೀವಿ. ಈ ಬಹುತೇಕ ಈಗೇನು ನೋಡ್ತಾ ಇದ್ದೀವಿ ಧರ್ಮ ದರ್ಶನ ಪ್ರವೇಶ ದ್ವಾರ ಅಂತ ಬರೆಯಲಾಗಿದೆ. ಅದು 5.5 ಕಿಲೋಮೀಟರ್ನ ಸ್ಟ್ರೆಚ್ ಇದು. ಇಲ್ಲಿ ಬ್ಯಾರಿಕೇಡ್ ಇಲ್ಲಿಂದ ಶುರುವಾದರೆ ಹಾಸನಾಂಬೆಯ ಗರ್ಭಗುಡಿವರೆಗೆ 5.5 ಕಿಲೋಮೀಟರ್ನ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಷ್ಟು ಕೂಡ ಬ್ಯಾರಿಕೇಡ್ ಭರ್ತಿ ಆಗಿದೆ. ಹೆಚ್ಚುವರಿಯಾಗಿ 3 ಕಿಲೋಮೀಟರ್ ಬ್ಯಾರಿಕೇಡನ್ನು ಹಾಕಲಾಗಿದೆ. ನಾವು ಅದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಅದು 5 ಕಿಲೋಮೀಟರ್ ಭರ್ತಿಯಾಗಿದೆ. ಮತ್ತು ಇಲ್ಲೇನು ನೋಡ್ತೀವಿ, ಇದು ಹೆಚ್ಚುವರಿಯಾಗಿ BM ರಸ್ತೆಯಲ್ಲಿ ಅಂದರೆ ಸಕಲೇಶ್ಪುರಕ್ಕೆ ತೆರಳತಕ್ಕಂಥ ಈ ಒಂದು ಹೈವೇನಲ್ಲಿ ಮತ್ತೆ 3 ಕಿಲೋಮೀಟರ್ ಎಕ್ಸ್ಟೆನ್ಷನ್ ಮಾಡಿ ಇಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿದೆ. ಅದು ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ನಾವು ಗಮನಿಸ್ಬೋದು, ಇದು ಧರ್ಮ ದರ್ಶನದ ಸಾಲುಗಳು. ಇದ್ರ ಮೇಲೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ. ನಿನ್ನೆಯಿಂದ ಅತ್ಯಂತ ದೊಡ್ಡ ಸಂಖ್ಯೆ, ನಿನ್ನೆ ಒಂದೇ ದಿನ 2.5ರಿಂದ 3 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನವನ್ನು ಮಾಡಿದ್ದಾರೆ. ಇವತ್ತು ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯ ಭಕ್ತರು ಬಂದು ಈಗ ಕಾಯ್ತಾ ಇದ್ದಾರೆ. ಇವರೆಲ್ಲ ಕಾಯ್ತಿದ್ದಾರೆ. ಇನ್ನು ಲೈನಿಗೆ ಸೇರ್ಕೊಳ್ಳಿಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಸೊ ಎಲ್ಲರ ಆಸೆ ಒಂದೇ, ಹಾಸನಾಂಬೆ ದರ್ಶನವನ್ನು ಮಾಡಬೇಕು. ಈ ವರ್ಷ ತುಂಬ ವ್ಯವಸ್ಥೆ ಚೆನ್ನಾಗಿದೆ, ಬೇಗ ದರ್ಶನ ಆಗ್ತಿದೆ ಅಂತಕ್ಕಂಥ ಮಾಹಿತಿ ಏನು ಹಂಚ್ಕೊಳ್ಳಾಯಿತು. ಅದನ್ನು ನಂಬಿ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಅದರ ಪೂರಕವಾಗಿ ಕಳೆದ 3-4 ದಿನಗಳ ಹಿಂದೆ ಹಾಸನಾಂಬೆ ದರ್ಶನೋತ್ಸವ ಏನು ಅಕ್ಟೋಬರ್ 10ಕ್ಕೆ ಆರಂಭ ಆಯಿತು. ಅದರ 4 ದಿನಗಳ ಕಾಲ ಅತ್ಯಂತ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಕೇವಲ 2.5-3 ಗಂಟೆಯಲ್ಲಿ ಧರ್ಮ ದರ್ಶನಕ್ಕೆ ಬಂದಿರತಕ್ಕಂಥವ್ರು ಕೂಡ ದರ್ಶನ ಆಗಿತ್ತು. ಆದರೆ 2 ದಿನಗಳಿಂದ ಧರ್ಮ ದರ್ಶನಕ್ಕೆ ಬಂದಿರತಕ್ಕಂಥ ಭಕ್ತರು 4 ಗಂಟೆ, 5 ಗಂಟೆ, 6 ಗಂಟೆ ಆದರೂ ಕೂಡ ದರ್ಶನ ಪಡೀಲಿ. ನಿನ್ನೆ 7 ಗಂಟೆ, 8 ಗಂಟೆ ಸಾರಥಿ ಸಾಲುಗಳಲ್ಲಿ ನಿಂತು ದರ್ಶನವನ್ನು ಪಡ್ಕೊಂಡಿದ್ದಾರೆ. ಬಹುಶಃ ಇವರೆಲ್ಲರೂ ದೂರದ ಊರುಗಳಿಂದ ಬಂದಿರತಕ್ಕಂಥವ್ರು. ಯಾವರಿಂದ ಬಂದಿರಮ್ಮ, ಎಷ್ಟೊತ್ತಿಂದ ನಿಂತಿದ್ದೀರಿ ನೀವು? ಬಳ್ಳಾರಿಯಿಂದ ಬಂದಿದ್ದೀವಿ. ನಾವು 5 ಮೆಂಬರ್ಸ್ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಇದೇ ಫಸ್ಟ್ ಟೈಮ್ ಮನೆ ನೋಡಿಲ್ಲ, ನೋಡ್ಬೇಕಂತಾನೆ ರಾಯಚೂರಿಂದ ಬಂದಿದ್ದೇವೆ ನಾವು. ಓಕೆ, ಥ್ಯಾಂಕ್ ಯು. 4:15ರಿಂದ ನಿಂತಿದ್ದೀವಿ ನಾವು, ಇನ್ನು ಮುಂದಕ್ಕೆ ಹೋಗೇ ಇಲ್ಲ, ಇಲ್ಲೇ ಇದ್ದೀವಿ. ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸರತಿ ಸಾಲುಗಳೆಲ್ಲ ನೀಟಾಗಿ ಮಾಡಿದ್ದಾರೆ. ಹಿಂದೆ 3-4 ದಿನಗಳ ಹಿಂದೆ ಬಂದವರೆಲ್ಲ ಕೂಡ 2 ಗಂಟೆ 3 ಗಂಟೆ ದರ್ಶನ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಬಂದ್ರೆ ನೀವು? ಇಲ್ಲ, ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ನಾವು ರಾಯಚೂರಿಂದ ಬಂದಿದ್ದೇವೆ. ಹೇಳಿ ಮೇಡಮ್, ನೀವು ಎಷ್ಟು ಜನ ಬಂದಿರಿ? ಸ್ನೇಹಿತರು ಬಂದಿದ್ದೀರಾ? ಎಷ್ಟೊತ್ತಿನ ನಿಂತಿದ್ದೀರಿ ಸರತಿ ಸಾಲಲ್ಲಿ? ನಾವು 4:15 ಬಂದಿದ್ದೀವಿ. 3 ಮೆಂಬರ್ಸ್ ಬಂದಿದ್ದೀವಿ ಸರ್. ನಾವು ಅದೇ 4:30. ಹ್ಞೂ ಸರ್. ಹೇಳಿ ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಎಷ್ಟೊತ್ತಿನ ನಿಂತಿದ್ದೀರಿ? ಅಗ್ರೆಯಿಂದ ಬಂದೀವಿ. ಬೆಳಗ್ಗೆ 4 ಗಂಟೆಯಿಂದ ನಿಂತೀವಿ. ಇದು ಫುಲ್ ರಶ್ಶು. ಇನ್ನೂ ಎಷ್ಟೊತ್ತಾಗುತ್ತೋ ಮುಗಿಯೋದು ಗೊತ್ತು. ಆಗ್ಬೋದು, 1 ಗಂಟೆ ಆಗ್ಬೋದು, ಮಧ್ಯಾಹ್ನ 1 ಗಂಟೆ ಆಗ್ಬೋದು. ಭಯಂಕರ ರಶ್ಶು ಸರ್. ವ್ಯವಸ್ಥೆ ಇದೆ, ಚೆನ್ನಾಗಿದೆ. ಅಂದರೆ ಲೇಟ್ ಆಗುತ್ತೆ, ಭಾಳ ಜನ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜನ ಇದೆ. ಭಕ್ತರು ಕೂಡ ಮಾನಸಿಕವಾಗಿ ತಯಾರಾಗಿ ಬಂದಿದ್ದಾರೆ. ದರ್ಶನ ಅಷ್ಟು ಸುಲಭ ಇಲ್ಲ, ಈಗ ಭಾಳ ಕಷ್ಟ ಇದೆ. ಸಚಿವರೇ ಹೇಳ್ತಾ ಇದ್ದಾರೆ, ಕೊನೆ ದಿನಗಳಲ್ಲಿ ಬರ್ತಕ್ಕಂಥವ್ರಿಗೆ ದರ್ಶನ 5 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು. ನೀವೆಲ್ಲರೂ ಕೂಡ ಮಾನಸಿಕವಾಗಿ ತಯಾರಾಗಿ ಬನ್ನಿ ಅಂತಕ್ಕಂಥ ಮನವಿಯನ್ನು ಮಾಡಿದರು. ಭಕ್ತರು ಈಗ ಕೂಡ ಕಾಯ್ತಿದ್ದಾರೆ. ಆದರೆ ದಿನ ಕಳೆದಾಗೆ ಅಥವಾ ಗಂಟೆಗಳ ಕಳೆದಾಗೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಪ್ರವಾಹೋಪಾದಿಯಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿನೇ ದರ್ಶನ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಪ್ರಯಾಸವಾಗಿ ಪರಿಣಮಿಸ್ತಾ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.